Hi everyone, welcome back to my channel. SSLC 2022 Science Crash Course Chapter Wise discuss ಮಾಡ್ತಾ ಬರ್ತಾ ಇದೀವಿ. ನೋಡಿ ಕೆಮಿಸ್ಟ್ರಿ ಬಯಾಲಜಿ ಕ್ರಾಶ್ ಕೋರ್ಸ್ ಗೆ ನೀವು ಸ್ಟಡಿ ಆಫ್ ಸೈನ್ಸ್ ಚಾನೆಲ್ ನ ಫಾಲೋ ಮಾಡಿ. ಫಿಸಿಕ್ಸ್ ಪಾರ್ಟ್ ನಾನು DVS ಮ್ಯಾಥ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೋಡಿ ಲಾಸ್ಟ್ ಸೆಷನ್ ಅಲ್ಲಿ ನಾನು ಎಲೆಕ್ಟ್ರಿಸಿಟಿ ಲೆಸನ್ ರಿಲೇಟೆಡ್ ಆಗಿ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡಿದ್ದೆ. ಅಂದ್ರೆ ಯಾವ ತರ ಕ್ವೆಶ್ಚನ್ಸ್ ಕೊಡ್ಬೋದು, ನೀವು ಯಾವ ತರ ಆನ್ಸರ್ ಮಾಡಬೇಕು, ಆಮೇಲೆ ಮೇನ್ ಇಂಪಾರ್ಟೆಂಟ್ ಫಿಗರ್ಸ್ ಅಂದ್ರೆ ಡಯಾಗ್ರಾಮ್ಸ್ ಯಾವ್ದು ನೋಡ್ಕೋಬೇಕು, ಈ ಥರದ್ದನ್ನೆಲ್ಲ ನಾನು ಥಿಯರಿ ಕಾನ್ಸೆಪ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಪ್ರಾಬ್ಲಮ್ಸ್ಗೆ ಹೋಗ್ತಾ ಇದ್ದೀನಿ. ನೋಡಿ ಈ ಲೆಸನ್ ಅಲ್ಲಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಇಟ್ ಮೇ ಬಿ ಫಾರ್ 1 mark ಆರ್ ಇಟ್ ಮೇ ಬಿ ಫಾರ್ 2 marks ಆರ್ ಇಟ್ ಮೇ ಬಿ ಫಾರ್ 3 marks, ಹೇಗೆ ಬೇಕಾದ್ರೂ ಕೊಡಬಹುದು. ಓಕೆ, ಸೊ ಈಗ ನಾನೊಂದಷ್ಟು ಕ್ವೆಶನ್ಸ್ ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಅಂದ್ರೆ ಬೇರೆ ಬೇರೆ ಫಾರ್ಮುಲಾ ತಗೊಂಡು, ಅಂದ್ರೆ ಒಂದೇ ಫಾರ್ಮುಲಾ ತಗೊಂಡು ಯಾವುದೇ ಪ್ರಾಬ್ಲಮ್ ಮಾಡ್ತಿಲ್ಲ, ಆಲ್ ಫಾರ್ಮುಲಾ ಅಂದ್ರೆ ಎಲ್ಲಾ ಫಾರ್ಮುಲಾ ಕವರ್ ಆಗೋ ತರ ನಾನೊಂದಷ್ಟು ಪ್ರಾಬ್ಲಮ್ಸ್ ಲಿಸ್ಟ್ ಮಾಡ್ಕೊಂಡು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಬಿಫೋರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್ ನಿಮಗೆ ಫಾರ್ಮುಲಾ ಬೇಕು, ಯಾವ್ಯಾವ್ದು ಬರುತ್ತೆ ಈ ಲೆಸನ್ ಅಲ್ಲಿ ಅನ್ನೊಂದಷ್ಟು ಲಿಸ್ಟ್ ಬೇಕು. ನೋಡ್ತಾ ಬನ್ನಿ, ಒಂದೊಂದೇ ಲಿಸ್ಟ್ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಒನ್ ಈಸ್ I is equal to Q/T. ಇದು ಬೇಕಾಗುತ್ತೆ. ಇದು ಎಲ್ಲಿಂದ ಸಿಕ್ತು ನಿಮ್ಗೆ? I is equal to Q/T ಎಲೆಕ್ಟ್ರಿಕ್ ಕರೆಂಟ್ ಡೆಫಿನೇಷನ್. ನೋಡಿ ಏನಂತ ಹೇಳ್ತೇವೆ, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. I is equal to Q/T. Q ಅನ್ನೋದು ಚಾರ್ಜ್ ಆಗಿರುತ್ತೆ, T ಅನ್ನೋದು ಟೈಮ್. ಸೊ I is equal to Q/T is a first formula. Next one, V is equal to W/Q. ಇದೆಲ್ಲಿಂದ ಬಂತು? ಪೊಟೆನ್ಷಿಯಲ್ ಡಿಫರೆನ್ಸ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ನಾವು ಡಿಸ್ಕಸ್ ಮಾಡಿದ್ವಿ, ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಯೂನಿಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಅಂತ ಹೇಳಿ. ಅಂದ್ರೆ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್, W/Q. ನೆಕ್ಸ್ಟ್ ಬರುವಂಥದ್ದು ಓಮ್ಸ್ ಲಾ. ಓಮ್ಸ್ ಲಾ ರಿಲೇಟೆಡ್ ಆಗಿ ನಾವು ಡಿಸ್ಕಸ್ ಮಾಡಿದ್ದು, ದಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಕರೆಂಟ್ ಅಂತ. ಅಲ್ಲಿ ನಮಗೆ ಒಂದು ಕಾನ್ಸ್ಟೆಂಟ್ ಸಿಕ್ಕಿದ್ ಯಾವುದು? ರೆಸಿಸ್ಟೆನ್ಸ್. ಹಾಗಾಗಿ ಅವೆರಡರ ಮಧ್ಯೆ ಇರುವಂತ ರಿಲೇಶನ್ಶಿಪ್ V is equal to IR. ನೋಡಿ, ನಿಮ್ಗೆ ವೋಲ್ಟೇಜ್ ಬೇಕು ಅಂದ್ರೆ I into R ಮಾಡ್ಬೋದು. ಓಕೆ, ಅದೇ I ಬೇಕು, ಕರೆಂಟ್ ಬೇಕು ಅಂದ್ರೆ V/R. ನೋಡಿ, ಇದರಲ್ಲಿ ಸ್ವಲ್ಪ ಚೇಂಜಸ್. ಓಮ್ಸ್ ಲಾ ಒಂದೇ, ಅದನ್ನ ನಾವು ಬೇರೆ ಬೇರೆ ತರ ಸಿಂಪ್ಲಿಫೈ ಮಾಡ್ಕೊಂಡು ಬರಿಬಹುದು. R is equal to V/I. ಡಿಪೆಂಡಿಂಗ್ ಅಪಾನ್ ದ ಗಿವನ್, ಡಿಪೆಂಡಿಂಗ್ ಅಪಾನ್ ದ ಫೈಂಡಿಂಗ್ ಟರ್ಮ್, ನೀವು ಈ ತರ ಚೇಂಜ್ ಮಾಡ್ಕೊಳ್ಬಹುದು. ಓಕೆ, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಒನ್, ಫೋರ್ತ್ ಒನ್. ನೋಡಿ, ರೆಸಿಸ್ಟಿವಿಟಿ ರಿಲೇಟೆಡ್ ಆಗಿ, ರೆಸಿಸ್ಟೆನ್ಸ್ ರಿಲೇಟೆಡ್ ಆಗಿ R is equal to ρL/A. ಓಕೆ, ρL/A ಅಥವಾ ρ is equal to RA/L, ಹೇಗ್ ಬೇಕಾದ್ರೂ ತಗೊಳ್ಬಹುದು. ಕಮಿಂಗ್ ಟು ಫಿಫ್ತ್ ಒನ್, ಇದು ರೆಸಿಸ್ಟರ್ಸ್ ಆರ್ ಇನ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ ಹೇಗ್ ಮಾಡ್ತೀರಾ? ಡೈರೆಕ್ಟ್ಲಿ ಯು ಆರ್ ಗೋಯಿಂಗ್ ಟು ಆಡ್ R1 plus R2 plus R3. If the same resistors are connected in parallel, 1/R1 plus 1/R2 plus 1/R3. ಇದಾಯ್ತು. Next, coming to Joule's law, H is equal to I square RT. This is equal to I square RT. Next, coming to the power. Power ಅಲ್ಲಿ ನಿಮ್ಗೆ ಇನ್ನೊಂದಷ್ಟು ಫಾರ್ಮುಲಾ ಇದೆ. P is equal to VI, P is equal to I square R, P is equal to V square by R. ಅದನ್ನ ಬಿಟ್ರೆ ಕಿಲೋವ್ಯಾಟ್ ಆರ್ ಎಲೆಕ್ಟ್ರಿಕಲ್ ಎನರ್ಜಿ, ಅದಕ್ಕೆ ರಿಲೇಟೆಡ್ ಆಗಿ ಕೂಡ ಕ್ವೆಶನ್ಸ್ ಕೇಳುವಂತ ಚಾನ್ಸಸ್ ಇರುತ್ತೆ. ನೋಡಿ, ಇದಿಷ್ಟು ಈ ಲೆಸನ್ ಅಲ್ಲಿ ನಾವು ಯೂಸ್ ಮಾಡುವಂತ ಫಾರ್ಮುಲೆ. ಈಗ ಒಂದೊಂದೇ ಫಾರ್ಮುಲೆ ಯಾವ್ಯಾವ ಕ್ವೆಶನ್ಸ್ ಅಪ್ಲೈ ಆಗುತ್ತೆ ಅಂತ ನೋಡ್ತಾ ಬರೋಣ. ನೋಡಿ, ಫಸ್ಟ್ ಕ್ವೆಶನ್ ಹೋಗ್ತಾ ಇದ್ದೀನಿ. ಕ್ವೆಶನ್ ಒಂಚೂರು ಅಬ್ಸರ್ವ್ ಮಾಡಬೇಕು, ಗಿವನ್ ಬರ್ಕೋಬೇಕು. ಯಾವಾಗ್ಲೂ ತಿಳ್ಕೊಳ್ಳಿ, ಗಿವನ್ ಬರ್ಕೊಂಡು ಆಮೇಲೆ ನೀವು ಫಾರ್ಮುಲಾ ಬರೆದು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ನೋಡಿ, an electric lamp draws a current of 0.3 ampere. ನೋಡಿ, 0.3 ಆಂಪಿಯರ್ ಅಂದ ತಕ್ಷಣ ಕೊಟ್ಟಿರೋದೇನು? ಕರೆಂಟ್ ನ ಯಾವ್ದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? I is equal to 0.3A ಆಯ್ತು. ನೆಕ್ಸ್ಟ್, ಇಟ್ ಇಸ್ ಯೂಸ್ಡ್ ಫಾರ್ 6 hours every day. ನೋಡಿ, 6 hours every day for a month. Calculate the amount of charge that flows through a circuit every day and for a month ಅಂತ ಕೇಳ್ತಾರೆ. ಈಗ ನೋಡಿ, ಕೊಟ್ಟಿರೋದೇನು? ಕರೆಂಟ್ ಕೊಟ್ಟಿದ್ದಾರೆ. ಓಕೆ, ಟೈಮ್ ಕೊಟ್ಟಿದ್ದಾರೆ. ಓಕೆ, ಟೈಮ್ ಏನಂತ ಕೊಟ್ಟಿದ್ದಾರೆ? 6 hours. ನೋಡಿ, 6 hours per day ಟೈಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಅವ್ರು ಕೇಳ್ತಾ ಇರೋದು ಚಾರ್ಜ್ ಅಂದ್ರೆ ಕ್ಯೂನ ಕೇಳ್ತಿದ್ದಾರೆ. ಈಗ ಅಬ್ಸರ್ವ್ ಮಾಡಿ, IQ/T ಅಂತಂದ್ರೆ ಯು ಆರ್ ಗೋಯಿಂಗ್ ಫಾರ್ ಯಾವ್ದಿಲ್ಲ, ಏನಾಯ್ತು ಇಲ್ಲಿ ನೀವು ಫೈಂಡ್ ಔಟ್ ಮಾಡ್ತಿರೋದು ಕರೆಂಟ್ ರಿಲೇಟೆಡ್ ಫಾರ್ಮುಲಾ ಆಯ್ತು. ಓಕೆ, ಕರೆಂಟ್ ರಿಲೇಟೆಡ್ ಫಾರ್ಮುಲಾ ಏನು? I is equal to Q/T ಫಾರ್ಮುಲಾ. ಹೌದಾ? ನಿಮಗೆ ಬೇಕಾಗಿರೋದು ಕ್ಯೂ, ಇಲ್ಲಿ ಕ್ಯೂ ಕೇಳ್ತಾ ಇರೋದು ಚಾರ್ಜ್. ಸೊ Q is equal to I into T. ಹೌದಾ? ನೋಡಿ, ಫಾರ್ಮುಲಾ ಬಂತು. ಸೊ I is equal to Q/T. ಕ್ಯೂ ಬೇಕಾಗಿರೋದು, Q is equal to, if you multiply this, Q into T. ಈಗ ಟೈಮ್ ನೋಡಿ, ನಾವು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಹೌದಾ? ಬಿಕಾಸ್ ನಾವಿಲ್ಲಿ ಚಾರ್ಜ್ ಅನ್ನೋದು ಕೂಲಂಬ್ ಆಗಿರುತ್ತೆ, ಕರೆಂಟ್ ಅನ್ನೋದು ಆಂಪಿಯರ್ ಆದ್ರೆ ಟೈಮು ಸೆಕೆಂಡ್ಸ್ ಕನ್ವರ್ಟ್ ಆಗಿರಬೇಕು. ದಟ್ ಮೀನ್ಸ್
6 ಅವರ್ಸ್ನ ನಾವು ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ತೀನಿ ಅಂದರೆ 6 ಅವರ್ಸ್ ಇಂಟು 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್. ಕ್ಲಿಯರ್ ಆಯ್ತಾ? 6 ಇಂಟು 60 ಇಂಟು 60. ಇಲ್ಲೇನಾಗುತ್ತೆ, ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, 6 6 36, 36 2s 36 2s ಏನಾಯ್ತು 216, 36 6 216 ಬಂತು. ಓಕೆ, ಅದ್ರ ಪ್ರಕಾರ ಹೋಗೋದಾದ್ರೆ ನೋಡಿ, ಕ್ಯೂ ಇಸ್ ಈಕ್ವಲ್ ಟು ಐ ಎಷ್ಟಿದೆ 0.3 ಇಂಟು 21600 ಬಂತು. ಇದನ್ನ ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು, ಕ್ಯೂ ಇಸ್ ಈಕ್ವಲ್ ಟು ಇಲ್ಲೇ ನೋಡಿ 216 ಇಂಟು 3 ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ 3 6 18, 1 ಕ್ಯಾರಿ, 3 1s 3, 4 3 2s 6, ಇಲ್ಲೊಂದು 0 ಆದ್ರೆ ಏನಾಯ್ತು 6480 ಕೂಲಮ್ಸ್ ಆಯ್ತು. ಕೂಲಮ್ಸ್ ಇದು ಯಾವುದು, ಪರ್ ಡೇ ಆಯ್ತು ಇದು. ಓಕೆ, ಫಾರ್ 6 ಅವರ್ಸ್ ಪರ್ ಡೇ. ಆ ಥರದ್ದು ಎಷ್ಟಿದೆ, 1 ಮಂತ್ ಅಂದ್ರೆ 30 ಡೇಸ್. ಸೊ ಫಾರ್ 30 ಡೇಸ್ ಅಂತ ನಾವು ತಗೊಂಡ್ರೆ, ಸೊ ಚಾರ್ಜ್ ವಿಲ್ ಬಿ 6480 ಇಂಟು 30. ಸೊ ಎಷ್ಟಾಗುತ್ತೆ ನಿಮಗೆ, ಇಲ್ಲೇ ನೋಡಿ 8 3s 24, 2 ಕ್ಯಾರಿ, 4 3s 12, 4 ಕ್ಯಾರಿ, 6 3s 18, 1 9, ಇಲ್ಲೊಂದು 0 ಇಲ್ಲೊಂದು 0 0 0 ಆಯಿತು. ಸೊ ಇಟ್ ಇಸ್ 1,94,400 ಕೂಲಮ್ಸ್. ನೋಡಿ ಇಷ್ಟೇ, ವೆರಿ ಸಿಂಪಲ್. ಗಿವನ್ ಬರ್ಕೋತೀರಾ ಐ ಇಸ್ ಈಕ್ವಲ್ ಟು 0.3 ಆಂಪಿಯರ್. ಟೈಮ್ ಏನು ಕೊಟ್ಟಿದ್ದಾರೆ 6 ಅವರ್ಸ್ ಪರ್ ಡೇ. ಸೊ ಕ್ಯೂ ಚಾರ್ಜ್ ಬೇಕು. ಫಸ್ಟ್ 6 ಅವರ್ಸ್ ನಾವಿಲ್ಲಿ ಲೆಟ್ ಅಸ್ ಕನ್ವರ್ಟ್ ಇಂಟು ಸೆಕೆಂಡ್ಸ್. ಓಕೆ, ಆ 1 ಡೇಗೆ ಎಷ್ಟು ಬರುತ್ತೆ ಚಾರ್ಜ್ ಅಂತ ನೋಡೋಣ. ಸೊ ಇಲ್ಲಿ ನಮ್ಗೆ ಏನಾಯ್ತು 6 ಅವರ್ಸ್ ಇಂಟು 60 ಮಿನಿಟ್ಸ್ ಇಂಟು 60 ಸೆಕೆಂಡ್ಸ್, ಯು ಗಾಟ್ 21,600 ಸೆಕೆಂಡ್ಸ್ ಆಯಿತು. ಅದನ್ನು ನಾವು ಕರೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ದಟ್ ಇಸ್ 0.3, ಯು ಗಾಟ್ 6,480 ಕೂಲಮ್ಸ್. ಅದು 1 ಡೇಗೆ ಆಯ್ತು, ಇದು ಪರ್ ಡೇ ಆಯಿತು. ಸೊ ಅಲ್ಲಿ ಏನಾಯಿತು, ಫಾರ್ 30 ಡೇಸ್ ಯು ಆರ್ ಗೆಟಿಂಗ್ 1,94,400 ಕೂಲಮ್ಸ್. ಇಸ್ ಇಟ್ ಕ್ಲಿಯರ್? ಯಾ. ಗೋಯಿಂಗ್ ಫಾರ್ ಸೆಕೆಂಡ್ ಒನ್. ಹೌ ಮಚ್ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 2 ಕೂಲಮ್. ಎಸ್, ಚಾರ್ಜ್ ಅಂದ ತಕ್ಷಣ ಏನು ಬಂತು ಫಾರ್ಮುಲಾ, ಕ್ಯೂ ಇಸ್ ಈಕ್ವಲ್ ಟು 2c. ನೋಡಿ ಚಾರ್ಜ್ ಕ್ಯೂ ಕೊಟ್ಟಿದ್ದಾರೆ ಅಕ್ರಾಸ್ 2 ಪಾಯಿಂಟ್ಸ್ ಹ್ಯಾವಿಂಗ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ವಿ ಕೊಟ್ಟಿದ್ದಾರೆ. ವಿ ಇಸ್ ಈಕ್ವಲ್ ಟು 12 ವೋಲ್ಟ್. ಅವ್ರು ಕೇಳ್ತಾ ಇರೋದೇನು, ಹೌ ಮಚ್ ವರ್ಕ್ ಡನ್ ಅಂದರೆ ಡಬ್ಲ್ಯೂ ಕೇಳ್ತಾ ಇದ್ದಾರೆ. ಈಗ ಈ ಮೂರಕ್ಕೂ ಇರುವಂಥ ರಿಲೇಶನ್ಶಿಪ್ ಏನು, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಹೌದಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಕೇಳ್ತಾ ಇರೋದು ಡಬ್ಲ್ಯೂ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಏನಾಗುತ್ತೆ, ವಿ ಇಂಟು ಕ್ಯೂ. ಸೊ ಏನಾಯ್ತು ಇಲ್ಲಿ, ವಿ ಇಸ್ ಈಕ್ವಲ್ ಟು 12, ಕ್ಯೂ ಇಸ್ ಈಕ್ವಲ್ ಟು 2. ಸೊ 12 2s 24. ಆಸ್ ದೇರ್ ಆಸ್ಕಿಂಗ್ ವರ್ಕ್, ಸೊ ಯು ಹ್ಯಾವ್ ಟು ರೈಟ್ ಜೌಲ್. ನೋಡಿ ಎಸ್ ಐ ಯೂನಿಟ್ ಕೂಡ ತುಂಬಾ ಮುಖ್ಯ. ಬರೀ ನೀವು 24 ಅಂತ ಬರೆದ್ರೆ ಹಾಫ್ ಮಾರ್ಕ್ ಹೋಗುತ್ತೆ. ಓಕೆ, ಸೊ ಅದ್ರ ಬದಲು ಯು ಹ್ಯಾವ್ ಟು ರೈಟ್ ದಿ ಎಸ್ ಐ ಯೂನಿಟ್. ವರ್ಕ್ ಆದ್ರೆ ಜೌಲು, ಕರೆಂಟ್ ಆದ್ರೆ ಆಂಪಿಯರ್, ವೋಲ್ಟೇಜ್ ಆದ್ರೆ ವೋಲ್ಟ್, ಓಕೆ, ಚಾರ್ಜ್ ಆದ್ರೆ ಕೂಲಮ್. ಈ ತರ ಯು ಹ್ಯಾವ್ ಟು ರೈಟ್ ದಿ ಎಸ್ ಐ ಯೂನಿಟ್. ನೆಕ್ಸ್ಟ್ ಒನ್. ಓಕೆ, when a 12-volt battery is connected across an unknown resistor, okay, there is a current of 1.5 ampere in the circuit. Find the value of resistance of a resistor. Okay, ಇಲ್ಲಿ ನೋಡಿ, when a 12 volt, ನೋಡಿ ವೋಲ್ಟ್ ಅಂತ ಬರೋದು v ಗೆ, v is equal to 12 volt ಆಯ್ತು. ಆಂಪಿಯರ್ ಅಂತ ಬರೋದು i is equal to 1.5 ಆಂಪಿಯರ್. ಅವ್ರು ಕೇಳ್ತಾ ಇರೋದು ರೆಸಿಸ್ಟೆನ್ಸ್ r. ಈಗ ನೋಡಿ ವಿ ಐ ಆರ್ ಮೂರಕ್ಕೂ ಇರುವಂತ ರಿಲೇಶನ್ಶಿಪ್ ಯಾವುದು, ಓಮ್ಸ್ ಲಾ. ಓಮ್ಸ್ ಲಾ ಅಂದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್. ನಿಮಗೆ ಆರ್ ಬೇಕಾಗಿರೋದು, ಸೊ ಐ ಕಡೆಗೆ ಬಂದ್ರೆ ಏನಾಯ್ತು, ವಿ ಬೈ ಐ. ಸೊ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್. ವಾಟ್ ಇಸ್ ವಿ? 12, ಐ 1.5. ನಾವು ಇದನ್ನೇನಂತ ಬರೀಬಹುದು, 120/15 ಅಂತ ಬರೀಬಹುದಾ? ಬೈ ಶಿಫ್ಟಿಂಗ್ ದಿಸ್ ಏನಾಯ್ತು, 15 1s 15 8s. ಸೊ 8 ಓಮ್ ಆಯ್ತು. ನೋಡಿ ದಿಸ್ ಇಸ್ ರೆಸಿಸ್ಟೆನ್ಸ್ ಅಂತ ಕೇಳಿರೋದ್ರಿಂದ ಇಟ್ ಇಸ್ 8 ಓಮ್. ನೋಡಿದ್ರ, ಫಸ್ಟ್ ಆಲ್ವೇಸ್ ಗೋ ಫಾರ್ ಗಿವನ್. ಗಿವನ್ ನೋಡ್ಕೊಂಡು ಯಾವ ಫಾರ್ಮುಲಾ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಫೈನಲಿ ಯು ಕೀಪ್ ದ ಆನ್ಸರ್ ಇನ್ ಟರ್ಮ್ಸ್ ಆಫ್ ಎಸ್ ಐ ಯೂನಿಟ್. ಓಕೆ, ನೆಕ್ಸ್ಟ್. Calculate the area of cross section. Listen carefully. Calculate the area of cross section of wire of length 1 meter. Length ಅಂದ್ರೆ L ಕೊಟ್ಟಿದ್ದಾರೆ, ಎಷ್ಟು? 1 meter. Okay. Its resistance is 23 ohm. Resistance ಕೊಟ್ಟಿದ್ದಾರೆ, ಎಷ್ಟು? 23 ohm. And the resistivity of a material is under rho resistivity 1.84 into 10 to the power of -6 ohm meter. ಕೇಳ್ತಾ ಇರೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ. ಈಗ ಈ ಮೂರಕ್ಕೂ ಇರೋ ರಿಲೇಶನ್ಶಿಪ್ ಏನು ನಿಮಗೆ ಗೊತ್ತಿದೆ. ರೋ ಇಸ್ ಈಕ್ವಲ್ ಟು ನಾವೇನು ಬರಿತೀವಿ, ಆರ್ ಎ ಬೈ ಎಲ್ ಅಂತ ಹೇಳಿ. ನಾವು ಯು ವಾಂಟ್ ಟು ಫೈಂಡ್ ದಿಸ್ ಒನ್ ಏರಿಯಾ. ಸೊ ಇದೇನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆರ್ ಎ ಇಸ್ ಈಕ್ವಲ್ ಟು ರೋ ಎಲ್. ನಿಮಗೆ ಬೇಕಾಗಿರೋದು ಎ.
So A is equal to rho L by R. So substitute ಮಾಡೋಣ. What is rho? 1.84 into 10 to the power of minus 6 into 1 divided by ಎಷ್ಟಿದೆ 23. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. 184 divided by 28 yes ನೋಡಿ 8 3s 24 2 carry 8 2s 16 plus yes 184 ಬಂತು. ಹಾಗಾದ್ರೆ ಎಷ್ಟು ಬಂತು 8. ಸೊ 2 ಡೆಸಿಮಲ್ ಪ್ಲೇಸಸ್ ಇದೆ. 2 ಡೆಸಿಮಲ್ ಪ್ಲೇಸಸ್ ಅಂದ್ರೆ ಏನಾಯ್ತು 0.08 yes 0.08 into 10 to the power of minus 6 ಏರಿಯಾ ಆಗಿರೋದ್ರಿಂದ ಇಟ್ ಇಸ್ ಮೀಟರ್ ಸ್ಕ್ವೇರ್. ವೆರಿ ಸಿಂಪಲ್ ನೋಡಿ. ಸೊ ಲೆಂತ್ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ರೆಸಿಸ್ಟಿವಿಟಿ ಕೊಟ್ಟಿದ್ದಾರೆ. ಏರಿಯಾ ಬಂದಾಗ ಯು ಹ್ಯಾವ್ ಟು ಗೋ ಫಾರ್ ದಿಸ್ ಫಾರ್ಮುಲಾ. Rho is equal to RA by L. But you want A here. Area of cross section is A. So RA is equal to rho L. A is equal to rho L by R. Substitute ಮಾಡಿದ್ರೆ ನೋಡಿ 1.84 into 10 to the power of minus 6 into 1 divided by 23. ನೋಡಿ complete 1.84 into 10 to the power of minus 6 into 1 ಅಂದ್ರೆ ಅದೇ ಬರುತ್ತೆ. Just you multiply 1.84 by 23. ಅದನ್ನ ಬೇಕಾದ್ರೆ 184 divided by 23 means you got 8. So 2 decimal places because 1.84. So it becomes 0.08 into 10 to the power of minus 6. As it is area, you have to write in meter square. Okay. Next one. 3 resistors of resistance 2 ohm, 3 ohm, 6 ohm are connected in series as well as in parallel. Find the effective resistance in both cases ಅಂತ ಕೇಳ್ತಾರೆ. ಓಕೆ, ಫಸ್ಟ್ ಕೇಸ್ಗೆ ಬರೋಣ. ಮೂರು ರೆಸಿಸ್ಟೆನ್ಸ್ ಹೇಗಿದೆ ಅಂತ ಹೇಳ್ತಿದ್ದಾರೆ. ಸೀರೀಸ್ ನೋಡಿ, ಸೀರೀಸ್ ಅಂದ್ರೆ ಹೀಗೆ ಬರುತ್ತೆ. 3 ಅಂದ್ರೆ 2 ಓಮ್ 3 ಓಮ್ 6 ಓಮ್. ಕ್ಲಿಯರ್ ಆಯ್ತಾ? ಈ ತರ ಕನೆಕ್ಟ್ ಮಾಡಿದ್ದಾರೆ ಫಸ್ಟ್ ಕೇಸಸ್. ಸೊ ದಿಸ್ ಇಸ್ R1 R2 R3. ಹಾಗಾದ್ರೆ ಇಲ್ಲೇನಾಯ್ತು, 3 resistors are connected ನೋಡಿ, are connected in series. In first case they are connected in series. ಹಾಗಾದ್ರೆ ಫಾರ್ಮುಲಾ ಏನಾಯ್ತು, RS is equal to R1 plus R2 plus R3. That means we'll get it as 2 plus 2 ohm plus 3 ohm plus 6 ohm 11 ohm. In this case the total effective resistance is 11 ohm. They are connected in series. Second case ಗೆ ಬರೋಣ. ಸೆಕೆಂಡ್ ಕೇಸ್ ಅಂದ್ರೆ ಹೇಗೆ ಕನೆಕ್ಟ್ ಆಗಿರುತ್ತೆ ಅಂದ್ರೆ ಈ ತರ ಕನೆಕ್ಟ್ ಆಗಿರುತ್ತೆ ನೋಡಿ. 3 1 below the other. ಓಕೆ, like this. So this is 2 ohm 3 ohm 6 ohm. Like this they are connected one below the other. So ಹಾಗಾದ್ರೆ here 3 resistors are connected ನೋಡಿ, are connected in parallel. So therefore 1 by RP formula, 1 by RP is equal to 1 by R1 plus 1 by R2 plus 1 by R3. So if I write it as 1 by 2 plus 1 by 3 plus 1 by 6. So what is an LCM? 6. 2 3s are 6. 3 2s are 6. 6 1s are 6. ಎಷ್ಟಾಯಿತು? 3 plus 2 plus 6 by 6 ಆಯಿತು. 6 by 6 it is 1. That means 1 by RP is equal to 1. ಹಾಗಾದ್ರೆ RP is also 1 ohm ಆಯಿತು. So when they are connected in parallel it is 1 ohm. ಇಲ್ಲೇ ಗೊತ್ತಾಗ್ತಿದೆ ನೋಡಿ, if it is connected in series effective resistance is more. If it is connected in parallel the effective resistance is less. ನೋಡಿ ಇದೇ ಕ್ವೆಶ್ಚನ್ ಒಂಚೂರು ಚೇಂಜ್ ಮಾಡ್ಬೋದು. ಏನಂತ, how can be 3 resistors ನೋಡಿ, how can be 3 resistors can be connected 2 ohm 3 ohm 6 ohm can be connected to get effective resistance more ಅಥವಾ high, effective resistance less. ಡೈರೆಕ್ಟ್ ಆಗಿ ಸೀರೀಸ್ ಪ್ಯಾರಲ್ ಅಂತ ಹೇಳಲ್ಲ. ಬರೀ ನಿಮ್ಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಜಾಸ್ತಿ ಬರಬೇಕು ಅಂದ್ರೆ ಹೇಗೆ ಕನೆಕ್ಟ್ ಮಾಡಬೇಕು, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಕಮ್ಮಿ ಆಗಬೇಕು ಅಂದ್ರೆ ಹೇಗೆ ಕನೆಕ್ಟ್ ಮಾಡಬೇಕು, ಈ ತರ ಕ್ವೆಶ್ಚನ್ ಕೂಡ ಟ್ವಿಸ್ಟ್ ಮಾಡಬಹುದು. ಅಂತ ಟೈಮಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕು, ಇಫ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಸ್ ಮೋರ್ ಮೀನ್ಸ್ ಯು ಹ್ಯಾವ್ ಟು ಕನೆಕ್ಟ್ ಆಲ್ ದ 3 resistors in series. Effective resistance is less ಅಂದಾಗ you have to connect all the 3 resistors in parallel ಅಂತ ಅರ್ಥ ಆದ್ರೆ ಸಾಕು. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ. ಈ ಕ್ವೆಶ್ಚನ್ ಸ್ವಲ್ಪ ಇಂಪಾರ್ಟೆಂಟ್, ಕೇಳ್ತಾನೆ ಇರ್ತಾರೆ ಪ್ರತಿ ಸರಿನೂ. ಇದು ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಕ್ವೆಶ್ಚನ್. ಹೌ ಕ್ಯಾನ್ 3 resistors of resistance 2 ohm 3 ohm 6 ohm can be connected to give a total resistance of 4 ohm and 1 ohm ಅಂತ ಕೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಹೌ ಕ್ಯಾನ್ 3 resistors of resistance 2 ohm 3 ohm 6 ohm be connected to give a total resistance of ಅಂತ ಕೇಳಿರೋದು.
ಇಲ್ಲಿ ನೀವು ಒಂಚೂರು ಯೋಚನೆ ಮಾಡ್ಬೇಕು ನೋಡಿ. ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ನಾನು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕ್ವೆಶ್ಚನ್ ಹೇಳಿದೆ, ಅಂದ್ರೆ ಹೈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮೋರ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಲೆಸ್. ನೋಡಿ ಅಂತ ಕೇಸಸ್ ಅಲ್ಲಿ ಎರಡೇ ಬರೋದು, ಎಫೆಕ್ಟಿವ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮೋರ್ ಅಂದಾಗ ಸೀರೀಸ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಲೆಸ್ ಅಂದಾಗ ಪ್ಯಾರಲಲ್. ಇಲ್ಲಿ ಆ ಥರ ಕೊಟ್ಟಿಲ್ಲ. ನೀವು ಹೇಗೆ ಕನೆಕ್ಟ್ ಮಾಡ್ತೀರಾ ಈ 3 ರೆಸಿಸ್ಟರ್ಸ್ ಅಂತ ಕೇಳಿದ್ದಾರೆ. ನೋಡಿ ನಾನು ನಿಮ್ಗೊಂದು ಹೇಳ್ತೀನಿ ನೋಡಿ, ಎರಡೇ ರೆಸಿಸ್ಟರ್ಸ್ ಇತ್ತು ಅಂತ ಇಟ್ಕೊಳ್ಳಿ. ಈಗ ಎರಡೇ ರೆಸಿಸ್ಟರ್ಸ್ 2 ರೆಸಿಸ್ಟರ್ಸ್ ತೊಗೊಂಡಿದ್ದೀರಾ ಅಂತಂದ್ರೆ ನಿಮ್ಗಿರೋದು ಎರಡನ್ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋದು, ಇಲ್ಲ ಎರಡನ್ನ ಈ ತರ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡೋದು. ಎರಡೇ ಚಾಯ್ಸೇ ಬರೋದು ನಿಮ್ಗೆ, ಇಲ್ಲ ದಿಸ್ ಲೈಕ್ ದಿಸ್ ಆರ್ ಲೈಕ್ ದಿಸ್. ಅದೇ ನೀವು 3 ರೆಸಿಸ್ಟರ್ಸ್ ಇದ್ರೆ ನೋಡಿ, 3 ರೆಸಿಸ್ಟರ್ಸ್ ಇದ್ರೆ ನೀವು ಇಲ್ಲ ನೋಡಿ ಮೂರನ್ನೂ ಹೀಗೆ ಕನೆಕ್ಟ್ ಮಾಡ್ಬೋದು. ನೋಡಿ ಈ ತರ ಕನೆಕ್ಟ್ ಮಾಡ್ಬೋದು, 3 ಸೀರೀಸ್, ಅಥವಾ ಈ ತರ 3 ಪ್ಯಾರಲ್. ನೋಡಿ 3 ಪ್ಯಾರಲ್, ಈ ತರ ಒಂದು ಚಾಯ್ಸ್ ಇದೆ. ಇಲ್ವಾ, ಇಲ್ಲಿ ನೋಡಿ ಇದು ಸೀರೀಸ್, ಇನ್ನೆರಡು ಪ್ಯಾರಲ್. ನೋಡಿ ಈ ತರನು ಚಾಯ್ಸ್ ಇದೆ. ನೋಡಿ ಈ ತರನು ನಾವು ಪ್ಯಾರಲ್ ಒಂದು ಸೀರೀಸ್, ಅಥವಾ ಹೀಗೆ ಕೂಡ ನೀವು ಕನೆಕ್ಟ್ ಮಾಡ್ಬೋದು. ನೋಡಿ ಇಲ್ಲಿ 2 ಸೀರೀಸ್, ಅದ್ರ ಕೆಳಗಡೆ ಇನ್ನೊಂದು ಪ್ಯಾರಲಲ್ ಆಗಿ. ನೋಡಿ ಈ ತರ ಚಾಯ್ಸ್ ಇದೆ. ಇದು ಒಂದು ತರ 3 ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೋದು, ಇಲ್ಲ 3 ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ಬೋದು. 2 ಪ್ಯಾರಲಲ್ 1 ಸೀರೀಸ್, ನೋಡಿ ಸೀರೀಸ್ 2 ಪ್ಯಾರಲಲ್, ಅಥವಾ 2 ಸೀರೀಸ್ 1 ಪ್ಯಾರಲಲ್. ಈ 4 ತರ ಚಾಯ್ಸ್ ಇರುತ್ತೆ ನಿಮ್ಗೆ. ಈ ತರ ಕ್ವೆಶ್ಚನ್ ಕೊಟ್ರೆ ಹೇಗೆ 3 ರೆಸಿಸ್ಟರ್ಸ್ ನ ಕನೆಕ್ಟ್ ಮಾಡ್ತೀರಾ, ಅಲ್ಲೇನೋ ಕ್ಲೂ ಕೊಡ್ದೇನೆ ಹೇಗೆ ಕನೆಕ್ಟ್ ಮಾಡ್ತೀರಾ. ನೋಡಿ ಹೈ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಮೋರ್, ಎಫೆಕ್ಟಿವ್ ರೆಸಿಸ್ಟೆನ್ಸ್ ಲೆಸ್ ಅಂದ್ರೆ ಇಟ್ ಇಸ್ ಅಂಡರ್ಸ್ಟೂಡ್ 3 ಸೀರೀಸ್ ಅಲ್ಲಿ ಇರಬೇಕು, 3 ಪ್ಯಾರಲಲ್ ಅಲ್ಲಿ ಇರಬೇಕು ಅಂತ ಹೇಳಿ. ಬಟ್ ಈ ಕೇಸಲ್ಲಿ ಜಸ್ಟ್ ಹೇಗೆ ಕನೆಕ್ಟ್ ಮಾಡ್ತೀರಾ ಫೈನಲ್ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ನೋಡಿ ಫೈನಲ್ ಆನ್ಸರ್ ನಮಗೆ 4 ಓಮ್ ಬರಬೇಕು, ಫೈನಲ್ ಆನ್ಸರ್ ನಮಗೆ 1 ಓಮ್ ಬರಬೇಕು ಅಂತ ಕೇಳಿದ್ದಾರೆ. ಈಗ ತಾನೇ ನಾವು ಪ್ರೀವಿಯಸ್ ಕ್ವೆಶ್ಚನ್ ಅಲ್ಲಿ ಸಾಲ್ವ್ ಮಾಡಿದ್ವಿ, 2, 3, 6, 1 ಓಮ್ ಬಂದಿದ್ದು ಯಾವಾಗ 3 ಪ್ಯಾರಲಲ್ ಕನೆಕ್ಟ್ ಮಾಡಿದಾಗ. ಅಂದ್ರೆ ಬಿಕಾಸ್ ಆಫ್ ಪ್ರೀವಿಯಸ್ ಕ್ವೆಶ್ಚನ್ ನಮ್ಗೆ ಗೊತ್ತಾಯ್ತು ಅಷ್ಟೇ ಇಲ್ಲಿ. ಬಟ್ ನೀವು ಸಾಲ್ವ್ ಮಾಡ್ಬೇಕಾದ್ರೆ 3 ಚೆಕ್ ಮಾಡ್ಬೇಕಾಗತ್ತೆ. ನೋಡಿ ಇದಂತೂ ಆಗಕ್ಕೆ ಚಾನ್ಸ್ ಇಲ್ಲ. ಯಾಕೆ ಹೇಳಿ, 2 + 3 5, 5 + 6 11 ಅನ್ನೋ ಆನ್ಸರ್ ಕೊಟ್ಟಿದ್ದಾರಾ ಇಲ್ಲಿ? ಇಲ್ಲ. ಹಾಗಾದ್ರೆ 3 ಸೀರೀಸ್ ಅಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು, 3 ಪ್ಯಾರಲಲ್ ಅಂತ ಚೆಕ್ ಮಾಡ್ಬೇಕು. 1/2 ಇದನ್ನ ರಫ್ ಆಗಿ ಮಾಡ್ಬೇಕು. ಆಕ್ಚುಲಿ ಇದನ್ನ ಡೈರೆಕ್ಟ್ ಆಗಿ ಸಾಲ್ವ್ ಮಾಡಬಾರ್ದು. ಒಂದು ಪೆನ್ಸಿಲ್ ತಗೊಂಡು ಏನ್ ಮಾಡ್ಬೇಕಾಗತ್ತೆ ನೋಡಿ, 1/2, 1/3, 1/6, 3 ಪ್ಯಾರಲಲ್ ಆದ್ರೆ 6 ಆಯ್ತು, 3 + 2 + 1 6/6 ಆಯ್ತು. ಎಸ್ 1 ಬಂತು. ಹಾಗಾದ್ರೆ 1 ಅನ್ನೋದು ಆನ್ಸರ್ ಇಲ್ಲಿದೆ. ಹೌದು. ಹಾಗಾದ್ರೆ 3 ಏನಾಗಿರ್ಬೇಕು, ಪ್ಯಾರಲಲ್ ಕನೆಕ್ಟ್ ಆಗಿರ್ಬೇಕು. ಇದು ಕ್ಲಿಯರ್ ಆಯ್ತು. ನೆಕ್ಸ್ಟ್ ಅದೇ ನೋಡಿ, ನೆಕ್ಸ್ಟ್ ಫಸ್ಟ್ ಒನ್, ಟು ಗೆಟ್ 4 ಓಮ್ 3 ರೆಸಿಸ್ಟರ್ಸ್ ಮಸ್ಟ್ ಬಿ. ನೋಡಿ ಕನೆಕ್ಟ್ ಆಗ್ಬೇಕು. ದಿಸ್ ಇಸ್ 2 ಓಮ್. ಇನ್ನು ಉಳಿದಿದ್ದೆರಡು ಹೇಗೆ ಕನೆಕ್ಟ್ ಆಗಬೇಕು, ಈ ತರ ಕನೆಕ್ಟ್ ಆಗಬೇಕು. ದಿಸ್ ಇಸ್ 3 ಓಮ್, ದಿಸ್ ಇಸ್ 6 ಓಮ್. ಹೀಗೆ ಕನೆಕ್ಟ್ ಆಗಬೇಕು ಫಸ್ಟ್ ಕೇಸಲ್ಲಿ. ಸೊ 2 ಪ್ಯಾರಲಲ್ 1 ಸೀರೀಸ್. ಇದ್ರ ಪ್ರಕಾರ ಆದ್ರೆ ನೋಡಿ ನಾವೇನಂತ ಬರಿತೀವಿ, ದಿಸ್ ಇಸ್ ಇನ್ RS. ಸೊ ಇದನ್ನ ಹಾಗೆ ಇಟ್ಕೊಳ್ಳೋಣ. ದಿಸ್ ಇಸ್ ಅನ್ RP. ಓಕೆ, ದಿಸ್ ಇಸ್ ಇನ್ ಸೀರೀಸ್, ದಿಸ್ ಇಸ್ ಇನ್ ಪ್ಯಾರಲಲ್. RS ಅಂದ್ರೆ ಎಷ್ಟಿದೆ, 2 ಓಮ್ ಇದೆ. RP ಅಂತಂದ್ರೆ ಹೇಗೆ ಬರ್ಕೋತೀರಾ ನೋಡಿ, RP ಅಂತಂದ್ರೆ 1/RP = 1/R1 + 1/R2. ಸೊ ಹಂಗಾರೆ 1/3 + 1/6. ಸೊ 1/3 ಅಂತಂದ್ರೆ ಏನಾಯ್ತು, ಸೊ LCM is 6, 2 + 1 which is equal to 3/6. 3 1s are 3 2s are. ಸೊ ಏನಾಯ್ತು, 1/RP = 1/2. RP = ಎಷ್ಟಾಯ್ತು, 2 ಓಮ್. ಪ್ಯಾರಲಲ್ ಕನೆಕ್ಟ್ ಆದಾಗ ಯು ಗಾಟ್ 2 ಓಮ್. ಸೊ ಇವಾಗ ನೋಡಿ ಇವೆರಡು ಹೇಗಿದೆ, ಈಗ ಸೀರೀಸ್, ಇವೆರಡು ಒಟ್ಟಿಗೆ ಸೇರಿ ಒಂದೇ ರೆಸಿಸ್ಟರ್ ಆಯ್ತು ಇವಾಗ. ಸೊ 2 ಓಮ್ + 2 ಓಮ್ 4 ಓಮ್ ಆಯ್ತು. ನೋಡಿ ಈ ಕೇಸಲ್ಲಿ ನಿಮಗೆ 4 ಓಮ್ ಬರ್ತಿದೆ. ಹಾಗಾದ್ರೆ ಹೇಗೆ ಕನೆಕ್ಟ್ ಆಗಿರ್ಬೇಕು, ಆಲ್ ದ 3 ರೆಸಿಸ್ಟರ್ಸ್ ಇನ್ ದಿಸ್ ಕೇಸ್ 2 ಪ್ಯಾರಲಲ್, 3 ಓಮ್ 6 ಓಮ್ ಆರ್ ಇನ್ ಪ್ಯಾರಲಲ್, ಅಂಡ್ ಫಾರ್ ದಟ್ ಪ್ಯಾರಲಲ್ 2 ಓಮ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಕ್ಲಿಯರ್ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಟು ಗೆಟ್ 1 ಓಮ್, ಸೆಕೆಂಡ್ ಕೇಸ್ ಆದ್ರೆ ಟು ಗೆಟ್ 1 ಓಮ್ ಅಂತ ಆದ್ರೆ ಏನಾಗಿರ್ಬೇಕು, 3 ಪ್ಯಾರಲಲ್ ಆಗಿರ್ಬೇಕು. ಬಿಕಾಸ್ ಅದೇ ಲೀಸ್ಟ್ ಅಲ್ವಾ, ತುಂಬಾ ಕಮ್ಮಿ. 1 ಅನ್ನೋದೇ ತುಂಬಾ ಕಡಿಮೆ. ಸೊ ಇಫ್ ಯು ಆರ್ ಗೆಟಿಂಗ್ ದ ಲೀಸ್ಟ್ ವ್ಯಾಲ್ಯೂ, ಇಟ್ ಇಸ್ ದ ಲೆಸ್ ವ್ಯಾಲ್ಯೂ. ಸೊ ಆಲ್ ಕನೆಕ್ಟೆಡ್ ಇನ್ parallel. So this is 2 ohm, 3 ohm, 6 ohm. ನೋಡಿ ಇಲ್ಲಿ. So 1/RP = 1/2 + 1/3 + 1/6. LCM 6 ಆದ್ರೆ 3 + 2 + 1. So which is equal to 6/6, which is equal to 1. So RP = 1 ohm. ನೋಡಿ ಹಾಗಾದ್ರೆ to get 1 ohm, all the 3 resistors must be connected in parallel. ಅರ್ಥ ಆಯ್ತು ಅನ್ಕೋತೀನಿ. ಇಲ್ಲಿ ನೋಡ್ಕೋಬೇಕು, ಇಲ್ಲಿ ಬೇರೆ ಬೇರೆ ಆನ್ಸರ್ಸ್ ಕೊಟ್ಟಾಗ ಈ 4 ಚೆಕ್ ಮಾಡಿ ಅಷ್ಟೇ. ಇಲ್ಲ 3 ಸೀರೀಸ್ ಆದ್ರೆ ವೆರಿ ಸಿಂಪಲ್, ಡೈರೆಕ್ಟ್ ಆಗಿ ಅಲ್ಲೇ ಆಡ್ ಮಾಡ್ಕೋಬಹುದು. 2 + 3 5, 5 + 6 11 ಅನ್ನೋದು ಆನ್ಸರ್ ಇಲ್ಲ. ನೆಕ್ಸ್ಟ್ ಬಂದ್ರೆ ಪ್ಯಾರಲಲ್ ಆದ್ರೂ ಈಸಿಯಾಗಿ ರೆಸಿಪ್ರೋಕಲ್ ತಗೊಂಡು ಚೆಕ್ ಮಾಡ್ಬೋದು. ಇನ್ನು ಉಳಿದಿದ್ದು
ಎರಡು ಪ್ಯಾರಲಲ್ ಒಂದು ಸೀರೀಸ್ ಅಥವಾ ಎರಡು ಸೀರೀಸ್ ಒಂದು ಪ್ಯಾರಲಲ್. ಅರ್ಥ ಆಯ್ತು ಅನ್ಕೋತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಈಸಿ ಆಗತ್ತೆ. ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. An electric iron of resistance 20 ohm takes a current of 5 ampere. Calculate the heat developed in 30 seconds. ಈಗ ಬರ್ಕೊಳ್ಳೋಣ. What is given? First resistance ಕೊಟ್ಟಿದ್ದಾರೆ ಎಷ್ಟು? 20 ohm. ಕರೆಂಟ್ ಎಷ್ಟು ಕೊಟ್ಟಿದ್ದಾರೆ? 5 ಆಂಪಿಯರ್. ಟೈಮ್ ಅಂತ ಕೊಟ್ಟಿದ್ದಾರೆ ಎಷ್ಟು? 30 seconds. ಕೇಳ್ತಾ ಇರೋದು ಹೀಟ್. ಎಸ್, ಅಬ್ಸರ್ವ್ ಮಾಡಿ. ಸೊ ಹೀಟ್ ಕೇಳ್ತಿದ್ದಾರೆ ಅಂದ್ರೆ ವಿಚ್ ಇಸ್ ಅ ಫಾರ್ಮುಲಾ? H R I ಅಂತಂದ್ರೆ ಇಟ್ ಇಸ್ ಜೌಲ್ಸ್ ಲಾ ಫಾರ್ಮುಲಾ. So Joule's law formula, H is equal to I square RT. So H is equal to I square means 5 square into 20 into 30. So ಎಷ್ಟಾಗುತ್ತೆ? 5 5s are 25 into ಇಲ್ಲೇನಾಯ್ತು 3 2s are 600. ಇಲ್ಲೇನಾಯ್ತು 25 6 50. So 0. So ಹಾಗಾದ್ರೆ 15,000 ಜೌಲ್ ಆಯ್ತು. ಹೀಟ್ ಎನರ್ಜಿ ಅಂತ ಕೇಳಿರೋದ್ರಿಂದ ಜೌಲ್. ಕ್ಲಿಯರ್ ಆಯ್ತು ಅನ್ಕೋತೀನಿ ನೋಡಿ. So here given is resistance 20 ohm, ಕರೆಂಟ್ 5 ಆಂಪಿಯರ್, ಟೈಮ್ 30 ಸೆಕೆಂಡ್ಸ್. ಕೇಳ್ತಾ ಇರೋದು ಹೀಟ್. ಈ ಮೂರೂ ಇರುವಂತ ರಿಲೇಶನ್ಶಿಪ್ ಯಾವುದು? ಜೌಲ್ಸ್ ಲಾ. H is equal to I square RT. So I square means 5 square, 20 into 30. So 20 into 30 600. 25 into 600 it is 15,000 joules. Heat ಅಂತಂದ್ರೆ it is an energy. So it is joules. Coming to next question. A lamp rated, ಕೇಳಿಸ್ಕೊಳ್ಳಿ, a lamp rated 100 watt at 220 volt is connected to the mains electrical supply. What current is drawn from the supply line if the voltage is 220 volt? ಈಗ ನೋಡಿ ಬರ್ಕೊಳ್ಳೋಣ. ಗಿವನ್ ವಾಟ್ ಇಸ್ ಗಿವನ್ ಅಂತ ಹೇಳಿ ವೋಲ್ಟೇಜ್ ಕೊಟ್ಟಿದ್ದಾರೆ ಎಷ್ಟು? 220 ವೋಲ್ಟ್. ಮ್ಯಾಮ್ ಇದು ಸೇಮ್ ಅಲ್ಲ? ಸೇಮ್. ಒನ್ ಟೈಮ್ ಬರ್ಕೊಂಡ್ರೆ ಸಾಕು. ಪವರ್ ಕೊಟ್ಟಿದ್ದಾರೆ ಎಷ್ಟು? ಪವರ್ ರೇಟೆಡ್. ಹೆಂಗ್ ಗೊತ್ತಾಯ್ತು ಪವರ್ ಅಂದ್ರೆ? ವ್ಯಾಟ್ ಅಂತಿದೆ. ಸೊ ಇಟ್ ಇಸ್ 100 ವ್ಯಾಟ್. ಕೇಳ್ತಾ ಇರೋದು ಐ ಕೇಳ್ತಿದ್ದಾರೆ. ಸೊ ಇದ್ರ ಪ್ರಕಾರ ಹೋಗೋದಾದ್ರೆ ನೋಡಿ, ಮೂರಕ್ಕೂ ಇರುವಂತ ಫಾರ್ಮುಲಾ ಏನು? P is equal to VI. ಈಗ ಕೇಳ್ತಾ ಇರೋದು ಐ ಆಗಿರೋದ್ರಿಂದ ಸೊ ಇಟ್ ಬಿಕಮ್ಸ್ P by V. ಸೊ ವಾಟ್ ಇಸ್ P? 100 divided by 220. ಇಲ್ಲೇ ನೋಡಿ 0 0 ಕ್ಯಾನ್ಸಲ್. 2 5s are 2 11s are ಎಷ್ಟಾಯ್ತು? 5 by 11 ಆಯ್ತು. ಸೊ ಇಫ್ ಯು ಡಿವೈಡ್ 5 by 11 ಸೊ 0.0. ಸೊ ಏನಾಯ್ತು? 11 4s are 44 ರಿಮೈನ್. ಸೊ ಅಗೇನ್ 0 11 5s are 55. ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಲೆಟ್ ಅಸ್ ಸ್ಟಾಪ್ ಹಿಯರ್. ಸೊ ಎಷ್ಟಾಯ್ತು? 0.45 ಆಂಪಿಯರ್. ಸೊ ಕರೆಂಟ್ ಎಷ್ಟು ಬಂತು? 0.45 ಆಂಪಿಯರ್. ಅರ್ಥ ಮಾಡ್ಕೊಳ್ಳಿ. ಈಕ್ವಲ್ ಟು ನೋಡಿ 220 ವೋಲ್ಟ್ ಅಂತಿದ್ರೆ SI ಯೂನಿಟ್ ನೋಡ್ಕೊಂಡು ಬರ್ಕೊಳ್ಳಿ. ವೋಲ್ಟ್ ಅಂತಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್, ವಿ ರೆಪ್ರೆಸೆಂಟ್ ದಮ್ ಬೈ ವಿ. ವ್ಯಾಟ್ ಅಂತಿದೆ ಪವರ್, ಸೊ ಪಿ. ಕರೆಂಟ್ ಕೇಳ್ತಾರೆ, ವಾಟ್ ಇಸ್ ಅ ಕರೆಂಟ್ ಡ್ರಾನ್ ಅಂತ. ಸೊ ಐ. ಸೊ ಮೂರಕ್ಕೂ ಇರುವಂತ ರಿಲೇಶನ್ಶಿಪ್ P is equal to VI, I is equal to P by V. Substituted. Finally we got current is equal to 0.45. What is this SI unit? Ampere. So A ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಎಸ್, ಇನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಗಿವನ್, ಕ್ಯಾಲ್ಕುಲೇಟ್ ದಿ ಟೋಟಲ್ ಕರೆಂಟ್ ಇನ್ ಈಚ್ ರೆಸಿಸ್ಟರ್. ಅಬ್ಸರ್ವ್ ಮಾಡಿ, ಒಂದೊಂದರಲ್ಲೂ ನಾವು ಈಚ್ ರೆಸಿಸ್ಟರ್ ಅಲ್ಲೂ ಕರೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕು. ದೆನ್ ದ ಟೋಟಲ್ ಕರೆಂಟ್ ಇನ್ ದಿ ಸರ್ಕ್ಯೂಟ್, ದಿ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಈಗ ಒಂದೊಂದೇ ನೋಡ್ತಾ ಬರೋಣ. ಫಸ್ಟ್ ಒನ್ ನೋಡಿ. ಫಸ್ಟ್ ಒನ್ ಅಲ್ಲಿ ನೋಡಿ, ಇಲ್ಲಿ ರೆಸಿಸ್ಟೆನ್ಸ್ 2 ಓಮ್ ಇದೆ, 5 ಓಮ್ ಇದೆ, 10 ಓಮ್ ಇದೆ. ಬಟ್ ವೋಲ್ಟೇಜ್ ಕೊಟ್ಟಿದ್ದಾರೆ ನೋಡಿ. V is equal to ಎಷ್ಟು ಕೊಟ್ಟಿದ್ದಾರೆ? 6 ವೋಲ್ಟ್. ಓಕೆ. ಈಗ ಇದರಲ್ಲಿ ಕೇಸಲ್ಲಿ ನಾವು ನೋಡ್ತಾ ಬಂದ್ರೆ ನೋಡಿ, ಇಲ್ಲಿ ಫಸ್ಟ್ ಕೇಸಲ್ಲಿ 2 ಓಮ್ ರೆಸಿಸ್ಟೆನ್ಸ್ ಇದೆ. ಫಸ್ಟ್ ಕೇಸಲ್ಲಿ ಏನಿದೆ? 2 ಓಮ್ ರೆಸಿಸ್ಟೆನ್ಸ್. ನೋಡಿ ಇಲ್ಲಿ ಫಾರ್ 2 ಓಮ್ ರೆಸಿಸ್ಟೆನ್ಸ್ ಅಗೇನಾಗುತ್ತೆ I is equal to ಫಾರ್ಮುಲಾ V by R. ಸೊ V by R ಅಂತಂದ್ರೆ ಏನಾಯ್ತು? 6/2 which is equal to 3 ಆಂಪಿಯರ್ ಆಯ್ತು. 5 ಓಮ್ ನೋಡಿ, ಫಾರ್ 5 ಓಮ್ I is equal to V by R. ಅಗೇನ್ V by R. ಸೊ ಇಟ್ ಇಸ್ 6/5 ಆಯ್ತು. 6/2 ಆಂಪಿಯರ್. ಓಕೆ. ನೆಕ್ಸ್ಟ್ ಕಮಿಂಗ್ ಫಾರ್ ದಿಸ್ ಫಾರ್ 10 ಓಮ್. ಸೊ 10 ಓಮ್ ಅಂತಂದ್ರೆ I is equal to V by R which is equal to 6/10 which is equal to 0.6 ಆಂಪಿಯರ್. ನೋಡಿ, ಒಂದೊಂದು ಕೇಸಲ್ಲೂ ನಿಮ್ಗೆ ಇಂಡಿವಿಜುವಲ್ ಆಗಿ ಕರೆಂಟ್ ಎಷ್ಟು ಹೋಗ್ತಿದೆ ಅಂತ ಗೊತ್ತಾಗ್ತಿದೆ. ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗಬೇಕು. 2 ಓಮ್, 5 ಓಮ್, 10 ಓಮ್. 2 ಓಮ್ ಅನ್ನೋದು ಕಮ್ಮಿ ರೆಸಿಸ್ಟೆನ್ಸ್, ಜಾಸ್ತಿ ಕರೆಂಟ್ ಹೋಗ್ತಾ ಇದೆ, 3 ಆಂಪಿಯರ್. 5 ಓಮ್ ಅನ್ನೋದು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯಿತು, ಎಸ್ 1.2. 10 ಓಮ್ ಇಟ್ ಇಸ್ ಮೋರ್, ಸೊ ಕರೆಂಟ್ ಹೋಗ್ತಾ ಇರೋದು ಕಡಿಮೆ. ಇಲ್ಲೇ ನಿಮಗೆ ರಿಲೇಶನ್ಶಿಪ್ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಬರೋಣ. ಸೆಕೆಂಡ್ ಒನ್ ಏನು ಕೇಳ್ತಾರೆ? ಟೋಟಲ್ ಕರೆಂಟ್. ಓಕೆ, ಟೋಟಲ್ ಕರೆಂಟ್ ಅಂತ ಬಂದರೆ ಯು ಆ್ಯಡ್ ಆಲ್ ಥಿಂಗ್ಸ್. ಎಷ್ಟು? 3 ಆಂಪಿಯರ್ ಪ್ಲಸ್ 1.2 ಆಂಪಿಯರ್
ಪ್ಲಸ್ 0.6 ಆಂಪಿಯರ್. ಎಷ್ಟು 4.2 4.1 ಅಂದರೆ ಎಷ್ಟಾಯಿತು 4.8 ಆಂಪಿಯರ್ ಆಯಿತು. ಟೋಟಲ್ ಕರೆಂಟ್ ಇಸ್ 4.8 ಆಂಪಿಯರ್. ನೆಕ್ಸ್ಟ್ ಕಮಿಂಗ್ ಟು ಥರ್ಡ್ ಒನ್, ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂತ ಕೇಳಿದ್ದಾರೆ. ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್. ಈಗ ರೆಸಿಸ್ಟರ್ಸ್ ಹೇಗಿದೆ, ರೆಸಿಸ್ಟರ್ಸ್ ಆರ್ ಇನ್ ಪ್ಯಾರಲಲ್. ನೋಡಿ ಎಲ್ಲ ಪ್ಯಾರಲಲ್ ಆಗಿದೆ. ಸೊ ಹಾಗಾದ್ರೆ ಫಾರ್ಮುಲಾ ಏನಾಯಿತು, 1/RP is equal to 1/R1 1/R2 plus 1/R3. ಸೊ ಅದರ ಪ್ರಕಾರ 1/2 plus 1/5 plus 1/10. ಸೊ ವಾಟ್ ವಿಲ್ ಬಿ ದ LCM? 10 ಇದೆ. 2 5s are 10, 5 2s are 10, 10 1s are 10. ಎಷ್ಟಾಯಿತು 5 plus 2 7, 8/10 ಆಯಿತು. ಓಕೆ, ಸೊ 8/10. ಸೊ ಫೈನಲಿ 1/RP. ಹೌದಾ? ಸೊ ನಿಮ್ಗೆ ಇಲ್ಲಿ RP ಅಂತಂದ್ರೆ ಎಷ್ಟಾಯಿತು, 10/8 ಆಯಿತು. ಸೊ ಇಫ್ ಯು ಡಿವೈಡ್ ದಿಸ್ 10/8, 8 1s are 8, remainder 2.0, 8 2s are okay 16, remainder 4, 5s are. ಸೊ ಹಾಗಾದ್ರೆ ಎಷ್ಟಾಯಿತು 1.25 ಓಮ್ ಆಯಿತು. ಎಷ್ಟು ಬಂತು ನಿಮಗೆ ಫೈನಲ್ ಆನ್ಸರ್? 1.25 ಓಮ್. ಕ್ಲಿಯರ್ ಆಯಿತು ಅನ್ಕೋತೀನಿ. ನೋಡಿ ಇಲ್ಲಿ ದಿ ಕರೆಂಟ್ ಇನ್ ಈಚ್ ರೆಸಿಸ್ಟರ್ಸ್ ಅಂತ ಬಂದಾಗ ವೋಲ್ಟೇಜ್ ಸೇಮ್ ಇರುತ್ತೆ, ಬಟ್ ರೆಸಿಸ್ಟೆನ್ಸ್ ನ ಚೇಂಜ್ ಮಾಡ್ಕೊಂಡು ಫೈಂಡ್ ದಿ ಇಂಡಿವಿಜುವಲ್ ಕರೆಂಟ್ ಇನ್ ಈಚ್ ರೆಸಿಸ್ಟೆನ್ಸ್. ಟೋಟಲ್ ಕರೆಂಟ್ ಅಂದ್ರೆ ಬಂದಿರೋ ಕರೆಂಟ್ ಟುಗೆದರ್ ಯು ಆಡ್ ಇಟ್. ದೆನ್ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಅಂದ್ರೆ ಈ ಮೂರು ಹೇಗೆ ಕನೆಕ್ಟ್ ಆಗಿದೆ, ದೇ ಆಲ್ 3 ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಗೋ ಫಾರ್ ಪ್ಯಾರಲಲ್ ಕನೆಕ್ಷನ್ ಫಾರ್ಮುಲಾ, ಸಬ್ಸ್ಟಿಟ್ಯೂಟ್, ಸಿಂಪ್ಲಿಫೈ ಇಟ್. ಫೈನಲಿ 1/RP ನ RP ಆಗಿ ಕನ್ವರ್ಟ್ ಮಾಡೋದನ್ನ ಮರಿಬೇಡಿ, ಬಿಕಾಸ್ ಯು ಗಾಟ್ 8/10, ಬಟ್ ಇಟ್ ಇಸ್ RP is equal to 10/8. ಫೈನಲಿ ಯು ಗಾಟ್ 1.25 ಓಮ್. ಕಮಿಂಗ್ ಫಾರ್ ನೆಕ್ಸ್ಟ್ ಕ್ವೆಶನ್, 2 ಲ್ಯಾಂಪ್ಸ್. ಅರ್ಥ ಮಾಡ್ಕೊಳ್ಳಿ, 2 lamps, one rated 100 watt at 220 volt, another rated 60 watt 220 volt are connected in electric supply. Supply, what current is drawn from the line if the supply voltage is 220 volt ಅಂತ ಕೇಳಿದ್ದಾರೆ. ಕರೆಂಟ್ ಕೇಳ್ತಿದ್ದಾರೆ, ರೈಟ್? ಎರಡು ಪವರ್ಸ್ ಕೊಟ್ಟಿದ್ದಾರೆ, ಎರಡು, ಬಟ್ ವೋಲ್ಟೇಜ್ ಒಂದೇ. ನೋಡಿ, ಇದು 220, ಇದು 220. ಸೊ ಪವರ್ P1 ಬರ್ಕೊಳ್ಳೋಣ. P1 it is 100 watt. Okay, P2 it is 60 watt. Okay, voltage is same, that is 220 volt. ಕೇಳ್ತಾ ಇರೋದೇನು, ಕರೆಂಟ್ ಕೇಳ್ತಿದ್ದಾರೆ. ಸೊ ಫಸ್ಟ್ ವಾಟ್ ಯು ಹ್ಯಾವ್ ಟು ಫೈಂಡ್ ದಿ ಟೋಟಲ್ ಪವರ್ ಇನ್ ದಿಸ್. ಪವರ್ ಅಂತ ಬಂದಾಗ ವಿ ವಿಲ್ ಗೆಟ್ ಕಂಟಿನ್ಯೂ ಆಸ್ P1 plus P2. ಎಷ್ಟಾಗುತ್ತೆ 100 plus 60. ಸೊ 100 plus 60 it is 160 watt ಆಯಿತು. P is equal to, ಈಗ ನಮಗೆ PVI, we have a formula, P is equal to VI. So again we want I is equal to P/V. So P/V ಅಂದ್ರೆ ಎಷ್ಟಾಯಿತು 160 divided by 220. Cancel ಆಯಿತು. If we go for division, 2 8s are 2 11s are. Okay, if we go for 8, 11.0, 11 7s are 77, remainder 3, again 0, 11 2s are, right? So it becomes I is equal to 0.72 ampere. I is equal to 0.72 ampere. An electric motor, listen carefully, an electric motor 5 ampere from 220 volt line, determine the power of motor and the energy consumed in 2 hours ಅಂತ ಕೇಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಫಸ್ಟು. ಈಗ ಬರ್ಕೊಳ್ಳೋಣ. ವಾಟ್ ಇಸ್ ಗಿವನ್? I is equal to 5 ampere ಕೊಟ್ಟಿದ್ದಾರೆ, V is equal to 220 volt ಕೇಳ್ತಿದ್ದಾರೆ. ಅವ್ರೀಗ ಪವರ್ ಕೇಳ್ತಿದ್ದಾರೆ, ಜೊತೆಗೆ ಎಲೆಕ್ಟ್ರಿಕಲ್ ಎನರ್ಜಿ. ಸೊ ಟೈಮ್ ಕೊಟ್ಟಿದ್ದಾರೆ, ಟೈಮ್ ಇಟ್ ಇಸ್ 2 hours. So first let us use this formula. ಏನು ಕೊಟ್ಟಿದ್ದಾರೆ? P is equal to VI formula. P is equal to ಏನಾಗುತ್ತೆ? So 5 into 220 we have to go. So P is equal to, ಇಲ್ಲೇ ನೋಡಿ 22 5s are 110. ಸೊ ಎಷ್ಟಾಯ್ತು? 1100 ವ್ಯಾಟ್ ಆಯ್ತು. 1100 ವ್ಯಾಟ್. ಬಟ್ ಇಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಬಂದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕು, ವಿ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಕಿಲೋ ವ್ಯಾಟ್ ಆರ್. ಸೊ ನಿಮಗೆ ಗೊತ್ತಿದೆ what is the commercial unit of electrical energy? It is kilowatt hour. Time ಕೊಟ್ಟಿದ್ದಾರೆ ಎಷ್ಟು? 2 hours. ಬಟ್ ಇದನ್ನ ನಾವು ಕಿಲೋ ವ್ಯಾಟ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ we will divide by 1000. ಹಾಗಾದ್ರೆ ಏನಾಗುತ್ತೆ? ಎಲೆಕ್ಟ್ರಿಕಲ್ ಪವರ್ ಏನಾಗುತ್ತೆ? ಕಿಲೋ ವ್ಯಾಟ್ ಅಂದ್ರೆ 1.1 ಕಿಲೋ ವ್ಯಾಟ್ ಆಗುತ್ತೆ. ಓಕೆ, ಸೊ ಇಫ್ ಐ ಡಿವೈಡ್ ದಿಸ್, ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ 1.1 into 2, you will get 2.2 ಕಿಲೋ ವ್ಯಾಟ್ ಆರ್ ಆಗುತ್ತೆ. 2.2 ಕಿಲೋ ವ್ಯಾಟ್ ಆರ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ಕೇಳಿದ್ದಾರೆ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಮೀನ್ಸ್ ಕಮರ್ಷಿಯಲ್ ಯೂನಿಟ್ ಇಸ್ ಕಿಲೋ ವ್ಯಾಟ್ ಆರ್. ಸೊ ಫಸ್ಟ್ ಲೆಟ್ ಅಸ್ ಫೈಂಡ್ ದಿ ಪವರ್, ಬಿಕಾಸ್ ವ್ಯಾಟ್ ಬಂದ್ರೆ ಅದನ್ನ ಕಿಲೋ ವ್ಯಾಟ್ ಕನ್ವರ್ಟ್ ಮಾಡ್ಬೋದು. ಸೊ ಪವರ್ ಇಟ್ ಇಸ್ 5 into 220, ದಟ್ ಇಸ್ VI.
So 1100 watts bantu. So if you divide it by 1000, okay, because we are converting into kilowatt, so it becomes 1.1 kilowatt. Then we are going to multiply with the time, 2 hours into 2, it becomes 2.2 kilowatt hour. Because you have to convert into the seconds convert ಮಾಡಬಹುದು. So 2 hours na ನೀವು ಬೇಕಾದ್ರೆ you can convert into seconds, then you can do 7200 seconds ಅಂತ ಬರ್ಕೊಂಡು you can multiply. But as they said, the energy consumed for in 2 hours ಅಂತ ಬಂದಾಗ you can express in terms of kilowatt hour. An electric iron rated, ನೋಡಿ ಇದೇ ತರ ಕ್ವೆಶ್ಚನ್ ನಿಮಗೆ ಪ್ರಿಪರೇಟರಿ ಕೊಟ್ಟಿದ್ದು. An electrical iron rated 400 watt operates 8 hours per day. What is the cost of energy to operate it for 30 days at rupees 3 per kilowatt hour ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಪವರ್ ಯಾವ್ದ್ರಲ್ಲಿ ಕೊಟ್ಟಿದ್ದಾರೆ? 400 ವ್ಯಾಟ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಕ್ಲಿಯರ್ ಆಯ್ತಾ? ಇದನ್ನ ಫಸ್ಟ್ ನೀವು ಕಿಲೋ ವ್ಯಾಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ, ಅಥವಾ ಫಸ್ಟ್ ಲೆಟ್ ಅಸ್ ಮಲ್ಟಿಪ್ಲೈಡ್ ವಿತ್ ವ್ಯಾಟ್. ಓಕೆ, ಆಮೇಲೆ ಡಿವೈಡ್ ಮಾಡಿದ್ರು ಆಯ್ತು. ಅಥವಾ ಪವರ್ ನೋಡಿ, ಇಫ್ ಯು ಡಿವೈಡ್ ಇಟ್ ಬಿಕಮ್ 0.4 ಕಿಲೋ ವ್ಯಾಟ್. ಈಗ ನಾವು ಇದ್ರ ಜೊತೆ ಯಾವ್ದನ್ನ ಮಲ್ಟಿಪ್ಲೈ ಮಾಡಬೇಕು? ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 8. ಸೊ ಎಷ್ಟಾಗುತ್ತೆ? ಮಲ್ಟಿಪ್ಲೈಡ್ ವಿತ್ ಪವರ್ ಕಿಲೋ ವ್ಯಾಟ್ ಇಂಟು ಟೈಮ್ ಅಲ್ವಾ? ಸೊ ಇಟ್ ಇಸ್ 0.4 ಇಂಟು 8 ಆಯ್ತು. ಸೊ 0.4 ಇಂಟು 8 ಅಂದ್ರೆ ಎಷ್ಟಾಯ್ತು? 3 ಕಿಲೋ ವ್ಯಾಟ್ ಅವರ್. ಅರ್ಥ ಮಾಡ್ಕೊಳ್ಳಿ, ನಾವು ಎಲೆಕ್ಟ್ರಿಕಲ್ ಎನರ್ಜಿ ಇಸ್ 3.2 ಕಿಲೋ ವ್ಯಾಟ್ ಪರ್ ಅವರ್. ಬಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಫಾರ್ 30 ಡೇಸ್. ಹಾಗಾದ್ರೆ ಏನಾಯ್ತು? ಟೋಟಲ್ ನಾವು ಎಲೆಕ್ಟ್ರಿಕಲ್ ಎನರ್ಜಿ 3.2 ಇಂಟು 30 ಡೇಸ್. ಸೊ 30 ಡೇಸ್ ಅಂತ ನಾವು ತಗೊಂಡ್ರೆ ಇಟ್ ಇಸ್ 3.2 ಇಂಟು 3 ಅಂತಂದ್ರೆ ಎಷ್ಟಾಯ್ತು? 96 ಕಿಲೋ ವ್ಯಾಟ್ ಅವರ್ ಆಯ್ತು. ನೋಡಿ, 96 ಕಿಲೋ ವ್ಯಾಟ್ ಅವರ್. ಸೊ ನಾವು ಫಾರ್ 1 ಕಿಲೋವ್ಯಾಟ್ ಅವರ್ ಇಸ್ ಈಕ್ವಲ್ ಟು 3 rupees ಆದರೆ, ಸೊ 96 ಕಿಲೋವ್ಯಾಟ್ ಅವರ್ಗೆ ಎಷ್ಟು ಅಂತ ಬಂದಾಗ, ಸೊ 96 ಇಂಟು 3 ಮಲ್ಟಿಪ್ಲೈಡ್ 3 6 18 1 ಕ್ಯಾರಿ 96 288 rupees ಆಯ್ತು. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಬಿಕಾಸ್ ಯಾಕೆ ಫೈನಲ್ ಆಗಿ ನಾವು ಕಿಲೋ ವ್ಯಾಟ್ ಅಂದ್ರೆ ಇಲ್ಲಿ ಫೈನಲ್ ಅಮೌಂಟ್ ಕೊಟ್ಟಿರೋದು ಕಿಲೋ ವ್ಯಾಟ್ ಅವರ್. How you are going to get that? First, the power should convert it into kilowatt. Then you multiply it with the hours. Then you will get kilowatt hour. And they said for 30 days, you multiply by 30, so you will get 96 kilowatt hour. Now for 1 kilowatt hour, it is 3 rupees. For 96, it is 288 rupees. ನೋಡಿ, ಇಷ್ಟೇ ಪ್ರಾಬ್ಲಮ್ಸ್ನೇ ನೀವು ಪ್ರಾಕ್ಟೀಸ್ ಮಾಡ್ತಾನೆ ಇದ್ರೆ ಸಾಕು. ಇಷ್ಟರಲ್ಲಿ ಒಂದು ಸ್ವಲ್ಪ ನಂಬರ್ಸ್ನ ಚೇಂಜ್ ಮಾಡಿ ಕೊಡುವಂಥ ಚಾನ್ಸಸ್ ಇರುತ್ತೆ ಅಷ್ಟೇ. ಇಷ್ಟು ಎಲೆಕ್ಟ್ರಿಸಿಟಿ ಲೆಸನ್ ಅಲ್ಲಿ ಬರುವಂಥ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಎಲ್ಲಾ ತರ ಯಾವ್ಯಾವ ತರ ಕೊಡಬಹುದು ಅಂತ ಹೇಳಿ ಕೆಲವೊಂದು ಕ್ವೆಶನ್ಸ್ನ ಬೇರೆ ಬೇರೆ ಕ್ವೆಶನ್ ಪೇಪರ್ಸ್ ಇಂದ ಕಲೆಕ್ಟ್ ಮಾಡಿಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇಷ್ಟು ಕ್ವೆಶನ್ಸ್ನ ಸ್ವಲ್ಪ ನೀವು ನಂಬರ್ಸ್ ಚೇಂಜ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ. ಡೆಫಿನೆಟ್ಲಿ ಇದೇ ತರ ನಿಮಗೆ ಪ್ಯಾಟರ್ನ್ ಇರುತ್ತೆ, ಈಸಿಯಾಗಿ ನೀವು ಸಾಲ್ವ್ ಮಾಡಬಹುದು. ದಿಸ್ ಎಲೆಕ್ಟ್ರಿಸಿಟಿ ಲೆಸನ್ ಕಂಪ್ಲೀಟೆಡ್. ನೋಡಿ, ಎಲೆಕ್ಟ್ರಿಸಿಟಿ ಲೆಸನ್ಗೆ ನನಗೆ 2 ಸೆಷನ್ ಅಂತ ಹೇಳಿದೆ. ಒಂದು ಸೆಷನ್ ಅಲ್ಲಿ ಥಿಯರಿ ಪಾರ್ಟ್ ಆಯಿತು. ಇವತ್ತಿನ ಸೆಷನ್ ಅಲ್ಲಿ ನಾನು ಪ್ರಾಬ್ಲಮ್ಸ್ ಹೇಳ್ಕೊಟ್ಟೆ. ನೆಕ್ಸ್ಟ್ ಸೆಷನ್ ಇರೋದು ನೆಕ್ಸ್ಟ್ ಲೆಸನ್, ದಟ್ ಈಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಅದರಲ್ಲಿ ಕಂಪ್ಲೀಟ್ ಥಿಯರಿ ಪಾರ್ಟ್. ನೋಡಿ, ಅದರಲ್ಲಿ ನಿಮಗೆ ಪ್ರಾಬ್ಲಮ್ಸ್ ಬರಲ್ಲ, ಕಂಪ್ಲೀಟ್ ಥಿಯರಿ ಪಾರ್ಟ್. ಬಟ್ ಆ ಥಿಯರಿ ಪಾರ್ಟ್ಗೆ ನಮಗೆ 2 ಸೆಷನ್ಸ್ ಬೇಕು. ಬಿಕಾಸ್ ಅದರಲ್ಲಿ ಕೆಲವೊಂದು ಲಾಸ್ ಇದೆ, ರೂಲ್ಸ್ ಇದೆ, ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಕೇಳೋದೆ ಆ ಲೆಸನ್ ಅಲ್ಲಿ. ಹಾಗಾಗಿ ಕಂಪ್ಲೀಟ್ ಆ ಕಾನ್ಸೆಪ್ಟ್ ಹೇಳಕ್ಕೆ ನಮಗೆ 2 ಸೆಷನ್ಸ್ ಬೇಕು. ಅದನ್ನ ನನ್ನ ಮುಂದಿನ ಸೆಷನ್ಸ್ ನಾನು ಪೋಸ್ಟ್ ಮಾಡ್ತೀನಿ. ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.